ಡಾಕ್ಟರ್ ಎಸ್.ವಿ. ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ. ನಮ್ಮನ್ನ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಇವತ್ತಿನ ಒಂದು ಮೊಮೆಂಟ್ 3:28 ನಾವೆಲ್ಲರೂ ಕೂಡ ಎಚ್ಚರಾಗಿ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ. ನಿಮಗೆ ಎಷ್ಟು ಥ್ರಿಲ್ಲಿಂಗ್ ಆಗಿತ್ತು ಆ ಸಂದರ್ಭ, ಆ ಒಂದು ಮೊಮೆಂಟ್ ಸ್ಲಾಶ್ ಡೌನ್ ಆಗೋದಿರ್ಬೋದು. ಸೊ ಅದಾದ್ಮೇಲೆ ಆ ಒಂದು ಕ್ರೂ ಡ್ರ್ಯಾಗನ್ ಏನಿದೆ ಅದನ್ನ ಪುಲ್ ಮಾಡಿ ಅಲ್ಲಿಗೆ ರೋಪ್ ಕಟ್ಟಿ ಕರ್ಕೊಂಡು ಅಲ್ಲಿ ತಗೊಂಡ್ಬಂದಿದ್ದು ಶಿಪ್ ಹತ್ರ. ಸೊ ಆ ಪ್ರೋಸೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಆಗಿತ್ತು ಅಂತ? ಈ ಒಂದು ಏನು ಸಂಭವ ನಡೆದಿದೆ ಇದು ಬಹಳಷ್ಟು ಈಗ ಎರಡು ತರದಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ಒಂದ್ ಬಂದ್ಬಿಟ್ಟು ಜನಸಾಮಾನ್ಯರಿಗೆ ಇದೊಂದು ಬಹಳ ದೊಡ್ಡ ಒಂದು ಸಂಭ್ರಮವಾದಂತ ಒಂದು ಕಾರ್ಯಕ್ರಮವಾಗಿ ಕಾಣುತ್ತೆ. ಏನಂತಂದ್ರೆ ಒಂದು ಸುನೀತಾ ವಿಲಿಯಮ್ಸನ್ ಅವರು ಭಾರತ ದೇಶದವರು 140 ಕೋಟಿ ಜನ ಅವರು ಸೇಫ್ ಆಗಿ ವಾಪಸ್ ಬರಬೇಕು. 6 ದಿನಕ್ಕೋಸ್ಕರ ಹೋದವರು ಅದು 9 ತಿಂಗಳಾಗೋಯ್ತು. ಅವರು ಮತ್ತೆ ಅವರ ಜೊತೆಲಿರುವಂತ ಅಸ್ಟ್ರೋನಾಟ್ಸ್ ನ ಕಂಪೇರ್ ಮಾಡಿದ್ರೆ ಇವ್ರಿಗೆ ಏಜ್ ಕೂಡ 59 ಆಗಿದೆ. ಹೀಗಾಗಿ ಅವರು ಹೆಲ್ತ್ ಅಲ್ಲಿ ಕ್ಷೀಣಿಸ್ತಾ ಇದ್ದಾರೆ ಅಂತ ಎಲ್ಲ ರಿಪೋರ್ಟ್ ಬಂದಿದ್ರಿಂದ ಜನಸಾಮಾನ್ಯರಿಂದ ಬಹಳಷ್ಟು ಒಂದು ಕುತೂಹಲ ಮತ್ತೆ ಒಂದು ಬೇಡಿಕೆ ಮತ್ತೆ ಪ್ರಾರ್ಥನೆಗಳಿದ್ದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಸಂಭವ ಅಂತ ನಾನು ಅನ್ಕೊಳ್ತೀನಿ. ಮತ್ತೆ 140 ಕೋಟಿ ಜನಗಳಿಗೆ ಭಾರತೀಯರು ಪ್ಲಸ್ ವರ್ಲ್ಡ್ ಓವರ್ ಇವರು ಸೇಫ್ ಆಗಿ ಬರಬೇಕು. ಮತ್ತೆ ಈ 9 ತಿಂಗಳಲ್ಲಿ ಆದಂತ ಘಟನೆಗಳು, ಅವ್ರು ಇವತ್ತು ಬರ್ತಾರೆ ನಾಳೆ ಬರ್ಬೋದು, 2-3 ಸರಿ ಅಟೆಂಡ್ ಮಾಡಿ 2-3 ಸರಿ ವಾಪಸ್ ಬರಕ್ಕೆ ಆಗದಾಗೆ ಅಲ್ಲೇ ಉಳ್ಕೊಳ್ಳುವಂತ ಒಂದು ಸಂಭವ ಆಗಿದ್ದೆಲ್ಲ ಈಗ ಎಲ್ಲ ಜನಗಳಿಗೆ ಒಂದು ಸಂತೋಷವನ್ನ ಕೊಟ್ಟಿದೆ, ಜನಸಾಮಾನ್ಯರಿಗೆ. ಇದು ಒಂದು. ಎರಡನೇದು, ನಾವು ಸೈಂಟಿಸ್ಟ್ ಮತ್ತೆ ಎಂಜಿನಿಯರ್ಸ್ ಒಂದು ಏನ್ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇದೀವಿ, ರಾಕೆಟ್ ಸೈಂಟಿಸ್ಟ್ ಮತ್ತೆ ಹೈಟೆಕ್ ಏರಿಯಾದಲ್ಲಿ ವರ್ಕ್ ಮಾಡುವಂತವ್ರಿಗೆ ಇದು ಒಂದು ಎನ್ಕರೇಜ್ಮೆಂಟ್ ಆಗಿ ಕಾಣುತ್ತೆ. ಯಾಕೆಂದ್ರೆ ಭಾರತ ಕೂಡ ಇವಾಗ ರೀಸೆಂಟ್ ಆಗಿ ಸ್ಪೇಡೆಕ್ಸ್ ನ ಒಂದು ಮಿಷನ್ ಮಾಡಿದೆ. ಅದರಲ್ಲಿ ಡಾಕಿಂಗ್ ಮತ್ತೆ ರಂಡೋ 1 ಡಾಕಿಂಗ್ ಮತ್ತೆ ಅನ್ಡಾಕಿಂಗ್ ಕೂಡ ಸಕ್ಸಸ್ಫುಲ್ ಆಗಿ ಮಾಡಿದೆ. ಮತ್ತೆ ಗಗನಯಾನ ಪ್ರೋಗ್ರಾಮ್ ಇದೆ, 3 ಅನ್ಮ್ಯಾನ್ಡ್ ಕ್ರೂ ಮಿಷನ್ ಇದೆ, ಮತ್ತೆ 1 ಮ್ಯಾನ್ಡ್ ಕ್ರೂ ಮಿಷನ್ ಇದೆ. ಅದಾದ್ಮೇಲೆ 2026 ಅಲ್ಲಿ ಬ್ಯಾಂಡ್ ಮಿಷನ್ ಟು ಸ್ಪೇಸ್ ಅಂದ್ರೆ 3 ಗಗನ ಯಾತ್ರಿಗಳನ್ನ 5 ದಿನಕ್ಕೆ ಸ್ಪೇಸ್ ಅಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಭೂಮಿಯನ್ನ ಸುತ್ತುವರೆದು ಏನು ಪ್ರದಕ್ಷಿಣೆ ಅಂತ ಹೇಳ್ತೀವಿ, ಪ್ರದಕ್ಷಿಣೆ ಮಾಡಿ 5ನೇ ದಿನ ಮುಗಿದ ನಂತರ ಅವ್ರನ್ನ ವಾಪಸ್ ಭೂಮಿಗೆ ಕರ್ಕೊಂಡು ಬರುವಂತ ಒಂದು ಪ್ರಯತ್ನಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಇದು ಕಂಟಿನ್ಯೂಸ್ ಆಗಿ ಲರ್ನಿಂಗ್ ಪ್ರೊಸೆಸ್ ಅಂತ ನಾವು ಯಾವಾಗಲೂ ಬಹಳ ಹಂಬಲ್ ಆಗಿ ಮತ್ತೆ ಬಹಳ ಟೆಕ್ನಿಕಲ್ ಆಗಿ ಹಂಬಲ್ ಆಗಿ ನಾವು ಎಲ್ಲ ತರದಲ್ಲಿ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ, ಎವ್ರಿ ಡೇ ಇಸ್ ಲರ್ನಿಂಗ್. ಮತ್ತೆ ಎಲ್ಲ ಇನ್ಸಿಡೆಂಟ್ ನಾವು ಕಲ್ತ್ಕೊಳ್ಬೇಕು, ನಾವು ಕಲ್ತ್ಕೊಳ್ತೀವಿ. ಬಾಕಿಯವ್ರನ್ನ ನಾವು ಫಾಲೋ ಮಾಡದೇ ಇರ್ಬೋದು, ಎಲ್ಲ ಕಲ್ತು ನಮ್ಮದೇ ಆದ ರೀತಿಯಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಒಂದು ದಾರಿಗೆ ಈ ತರದ ಒಂದು ಎಕ್ಸಾಂಪಲ್ಗಳು, ಈ ತರದ ಒಂದು ಎಕ್ಸ್ಪೆರಿಮೆಂಟ್ಗಳು ಬಹಳ ಒಂದು ಎನ್ಕರೇಜಿಂಗ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ, ನಮ್ಮ ಟೆಕ್ನಿಕಲ್ ಮತ್ತೆ ಸೈಂಟಿಸ್ಟ್ ಫೀಲ್ಡ್ನವರಿಗೆ. ಇದು ಎರಡನೇದು. ಮೂರನೇದು, ನೀವು ಹೇಳ್ತಾ ಇದ್ರಿ ಅದೇ 3:27 ಕರೆಕ್ಟ್ ಆಗಿ ಅದು ಟಚ್ ಡೌನ್ ಆಯ್ತು. ಮತ್ತೆ ಅದನ್ನ ಶಿಪ್ಗೆ ರೆಸ್ಕ್ಯೂ ಟೀಮ್ ಬಂದ್ಬಿಟ್ಟು ಶಿಪ್ಗೆ ಆ ಒಂದು ಮಾಡ್ಯೂಲ್ ನ ಶಿಫ್ಟ್ ಮಾಡಿ ಅಲ್ಲಿಂದ ಸುನೀತಾ ವಿಲಿಯಮ್ಸ್ನವ್ರನ್ನ ಹೊರತರುವಂತ ದೃಶ್ಯಗಳನ್ನ ಕೂಡ ನಾವು ಕಣ್ಣಾರೆ ನೋಡಿದೀವಿ. ಅದರಿಂದ ಎಲ್ಲರಿಗೂ ಕೂಡ ಒಂದು ಸೈ ಆಫ್ ರಿಲೀಫ್ ಅಂತ ನಾವೇನ್ ಹೇಳ್ತೀವಿ ಆತರ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಎಸ್ ಶರ್ಮಾ ಸರ್, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಮೋದಿ ಅವರು ಈಗಾಗಲೇ ಸುನೀತಾ ವಿಲಿಯಮ್ಸ್ ಅವರಿಗೆ ಪತ್ರ ಬರೆದಿದ್ದಾರೆ. ನೀವು ಆದಷ್ಟು ಬೇಗ ಭಾರತಕ್ಕೆ ಬನ್ನಿ ಅನ್ನೋ ಒಂದು ಪತ್ರವನ್ನು ಬರೆದಿರುವಂಥದ್ದು. ಇಸ್ರೋ ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತೆ? ಇದೆಲ್ಲ ಒಂದು ಈ ಎಕ್ಸ್ಪೆರಿಮೆಂಟ್ ಇರ್ಬೋದು, ಜೊತೆಗೆ ಸುನೀತಾ ಅವರು ಬಂದ ನಂತರ ಅವರಿಂದ ಏನಾದರೂ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಅಥವಾ ಅವರ ಒಂದು ಸೇವೆ ಏನಾದರೂ ಇಸ್ರೋಗೆ ಸಲ್ಲಿಸುವಂಥ ಸಾಧ್ಯತೆಗಳು ಏನಾದರೂ ಇದೆಯಾ, ಹೇಗೆ ಯಾವ ರೀತಿಯಾಗಿರುತ್ತೆ ಅಂತ? ಇದು ಸ್ಪೇಸ್ ಫೇರಿಂಗ್ ನೇಷನ್ಸ್ ಅಂತ ನಾವು ಹೇಳ್ತೀವಿ. ರಷ್ಯಾ, ಅಮೆರಿಕಾ, ಜಪಾನ್, ಯುರೋಪ್, ಕೆನಡಾ, ಈ ರೀತಿಯಾಗಿ ಏನು ಸ್ಪೇಸ್ ಫೇರಿಂಗ್ ನೇಷನ್ಸ್ ಇದೆ, ಮೇಜರ್ ಸ್ಪೇಸ್ ಫೇರಿಂಗ್ ನೇಷನ್ಸ್ ಪ್ಲಸ್ 15 ಸಪೋರ್ಟಿಂಗ್ ನೇಷನ್ ಲೈಕ್ ನೆದರ್ಲ್ಯಾಂಡ್ಸ್, ಆಸ್ಟ್ರೇಲಿಯಾ, ಈ ಥರ ಎಲ್ಲ, ಇಂಗ್ಲೆಂಡ್, ಈ ರೀತಿಯಾಗಿ ಈ ಸ್ಪೇಸ್ ಫೇರಿಂಗ್ ನೇಷನ್ಸ್ ಏನಿದೆ ನಮ್ಮಲ್ಲೇ ಆದ ಒಂದು ಅಗ್ರಿಮೆಂಟ್ ಇದೆ. ನಾವು ಯಾವುದೇ ಒಂದು ಪಕ್ಷ ಬರಲಿ, ಯಾವುದೇ ಒಂದು ನಾನ್ ಪೊಲಿಟಿಕಲ್, ನಾವು ನಮ್ಮದೇ ಆದ ರೀತಿಯಲ್ಲಿ ಸೈಂಟಿಫಿಕ್ ರೀತಿಯಲ್ಲಿ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ನಮ್ಮಲ್ಲಿ ಒಂದು ಕೈ ಜೋಡಣೆ ಇರಲೇಬೇಕಾಗುತ್ತೆ, ಅದು ಇದೆ. ಆ ರೀತಿಯಾಗಿ ಸಾಕಷ್ಟು ಸೈಂಟಿಫಿಕ್ ಪ್ರೋಗ್ರಾಮ್ಗಳು, ಸಾಕಷ್ಟು ಲಾಂಚ್, ಸಾಕಷ್ಟು ಪೇಲೋಡ್ಗಳನ್ನ ಇವಾಗ ಭಾರತ ಮತ್ತೆ ಅಮೆರಿಕ, ಭಾರತ ಮತ್ತೆ ಯುರೋಪ್, ಭಾರತ ಮತ್ತೆ ಇಂಗ್ಲೆಂಡ್, ಈ ರೀತಿಯಾಗಿ ಎಲ್ಲ ದೇಶಗಳಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ನಾವು
ಜೊತೆಯಾಗಿ ಮುಂದುವರೆದಂತ ಒಂದು ಕಾರ್ಯಕ್ರಮಗಳು ಬಹಳಷ್ಟು ಇದೆ. ಇದರಲ್ಲಿ ನಾವು ನೋಡಿರ್ಬೋದು, ಈಗ ಸ್ಪೇಡೆಕ್ಸ್ ಅಂತ, ಈಗ NISR ಅಂತ, ಇಸ್ರೋ ನ್ಯಾಸಾ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಕ್ಲೂಸಿವ್ ಸ್ಯಾಟಲೈಟ್ 1400 kg, 1400 ಪ್ಲಸ್ 300, 1700 kg ಅಷ್ಟು ವೇಟ್ ಇರುವಂತ ಒಂದು ಸ್ಯಾಟಲೈಟ್ ನ ಈ ಒಂದು ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿ ಲಾಂಚ್ ಮಾಡುವಂತ ಪ್ರೋಗ್ರಾಮ್ ಇದೆ. ಈ ರೀತಿಯಾಗಿ ಸಾಕಷ್ಟು ಎಕ್ಸಾಂಪಲ್ಗಳು ಇದೆ. ಇವಾಗ ಈ ಒಂದು ಈಗ ಈ ಮೋದಿ ಅವರು, ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಈ ರೀತಿಯಾಗಿ ಒಂದು ಎನ್ಕರೇಜಿಂಗ್ ಲೆಟರ್ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಬೇರೆ ಇಂಟರ್ಪ್ರಿಟೇಷನ್ ಮಾಡೋದು ಬೇಡ ಅಂತ ನನಗೆ ಅನ್ಸುತ್ತೆ. ಇದು ಒಂದು ಬಹಳ ಟಚಿಂಗ್ ಆಗಿ ಬರ್ದಿರುವಂತ ಒಂದು, ಪರ್ಸನಲ್ ಆಗಿ ಬರ್ದಿರುವಂತ ಒಂದು ಲೆಟರ್ ಇದು ಬಹಳ ಎನ್ಕರೇಜಿಂಗ್ ಆಗಿರುವಂತ, ನಮ್ಮ ದೇಶದಲ್ಲಿ 140 ಕೋಟಿ ಜನಗಳಿಗೆ ಒಂದು ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್, ಅಂದ್ರೆ ಈ ಹ್ಯುಮ್ಯಾನಿಟೇರಿಯನ್ ಬಹಳ ಇಂಪಾರ್ಟೆಂಟ್. ಈಗ ಇರುವ ಪ್ರಪಂಚದಲ್ಲಿ ಇರುವಂತ ಸಿಚುವೇಶನ್ ಅಲ್ಲಿ, ವಾರ್ ಟರ್ನ್ ಸಿಚುವೇಶನ್ ಅಲ್ಲಿ ಆ ಒಂದು ಹ್ಯುಮ್ಯಾನಿಟೇರಿಯನ್ ಅಪ್ರೋಚ್, ಏನು ಶಾಂತಿ ಅನ್ನೋದಿದೆ, ಆ ಶಾಂತಿಯನ್ನು ಕಾಪಾಡುವಂಥದ್ದು ಮತ್ತೆ ಎಲ್ಲರೂ ಸಹಬಾಳ್ವೆ ಮಾಡುವಂಥದ್ದು, ಆ ಒಂದು ದಾರಿಗೆ ಈ ರೀತಿಯಾದ ಒಂದು ಎನ್ಕರೇಜ್ಮೆಂಟ್ 140 ಕೋಟಿ ಜನಗಳಿಗೆ ಮತ್ತೆ ಅಕ್ರಾಸ್ ದ ವರ್ಲ್ಡ್ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅನ್ನೋದನ್ನ ನಾವು ಅದನ್ನ ಪ್ರಪ್ರಥಮವಾಗಿ ತಗೊಳ್ಬೇಕಾಗುತ್ತೆ. ಎರಡನೇದಾಗಿ, ಇವರು ಸುನೀತಾ ವಿಲಿಯಮ್ಸ್ ಅವ್ರನ್ನ ಭಾರತಕ್ಕೆ ಬನ್ನಿ ಅಂತ ಕರೆದಿರೋದು, ಅದು ಒಂದು ನಮ್ಮ ದೇಶದ ಮಗಳು, ಆ ನಮ್ಮ ದೇಶದ ಮಗಳಿಂದ ನಮ್ಮ ದೇಶಕ್ಕೆ ಬಂದು ಹೋಗಿ ಅಂತ ಹೇಳುವಂತ ಒಂದು ಇದರಲ್ಲಿ ಬೇರೆಯಾಗಿ ಅವರಲ್ಲಿ ನಾವು ಡಿಸ್ಕಸ್ ಮಾಡ್ಬೇಕಾ, ಟೆಕ್ನಿಕಲ್ ಇನ್ಫಾರ್ಮೇಶನ್ ತಗೊಳ್ಬೇಕಾ ಅನ್ನೋದು ಎರಡನೇದಾಗತ್ತೆ. ಆ ರೀತಿಯಾಗಿ ಬೇಕಾಗುವಂತ ಒಂದು ಸಂದರ್ಭ ಬರಲ್ಲ. ಯಾಕೆಂದ್ರೆ ಆ ಒಂದು ಏನು ಸ್ಪೇಸ್ ಸ್ಟೇಷನ್ ಮಾಡ್ಬೇಕು, ಏನು ಗಗನಯಾನ ಮಾಡ್ಬೇಕು, ಏನು ಕ್ರೂ ಮಾಡಿರ್ ಮಾಡ್ಬೇಕು, ಅದಕ್ಕೆ ನಮಗೆ ಸಾಕಷ್ಟು ಇಂಟರ್ಫೇಸಸ್, ಇಂಟ್ರಾಕ್ಷನ್ಸ್, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್ ರಷ್ಯಾ ಜೊತೆ ಆಗ್ಲಿ, ಅಮೆರಿಕ ಜೊತೆ ಆಗ್ಲಿ, ಯುರೋಪ್ ಜೊತೆ ಆಗ್ಲಿ, UK ಜೊತೆ ಆಗ್ಲಿ ಇದೆ. ಆದ್ರೆ ಅವರು ಬರೋದ್ರಿಂದ, ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಏನು ಮಕ್ಕಳು, ಏನು ಈ ದೇಶದ ಮಕ್ಕಳು ಒಂದು ಒಳ್ಳೆ ದಾರಿನಲ್ಲಿ, ಒಂದು ಸೈನ್ಸ್ ಮತ್ತೆ ಟೆಕ್ನಾಲಜಿನಲ್ಲಿ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ, ಮತ್ತೆ ಅವರು ಅವ್ನಿಗೆ ಎನ್ಕರೇಜ್ಮೆಂಟ್ ಆಗೋದಕ್ಕೆ, ಮತ್ತೆ ಜನಸಾಮಾನ್ಯರಿಗೆ ಒಂದು ಎನ್ಕರೇಜ್ಮೆಂಟ್ ಆಗೋದಕ್ಕೆ ಅದು ತಳಹದಿ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಇಸ್ರೋ ಹಾಗೆ ನಾಸಾ ಹಲವಾರು ವಿಚಾರಗಳಲ್ಲಿ ಒಪ್ಪಂದ ಮಾಡ್ಕೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಅದರಿಂದಾಗಿ ಸುನೀತಾ ಅವರಿಂದ ಏನಾದರೂ ಇಸ್ರೋಗೆ ಗೈಡ್ಲೈನ್ಸ್ ಸಿಗುವಂಥದ್ದು, ಈ ರೀತಿಯಾಗಿ ಏನಾದರೂ ಮಾಡಬಹುದಾ, ಸಾಧ್ಯತೆಗಳು ಇದೆಯಾ ಹೇಗೆ ಅಂತ? ಇದರಲ್ಲಿ ನಾವು ಇಂಡಿವಿಜುವಲ್ ಆಗಿ ಯಾವಾಗ್ಲೂ ನಾವು ಪಿಕ್ ಅಂಡ್ ಚೂಸ್ ಮಾಡಲ್ಲ. ಇದೇನಂದ್ರೆ ಆರ್ಗನೈಸೇಷನಲ್ ರಿಕ್ವೈರ್ಮೆಂಟ್. ಇವಾಗ ಇಸ್ರೋ ಒಂದು ಆರ್ಗನೈಸೇಷನ್, ನಾಸಾ ಒಂದು ಆರ್ಗನೈಸೇಷನ್. ಇವಾಗ ನಮಗೆ ಏನು ಟೆಕ್ನಿಕಲ್ ಇನ್ಫಾರ್ಮೇಶನ್ ಬೇಕು, ಏನು ಇಂಟರ್ಫೇಸ್ ಮಾಡ್ಬೇಕಂದ್ರೂ ನಾವು ಆರ್ಗನೈಸೇಷನ್ ಲೆವೆಲ್ ಅಲ್ಲೇ ಡೀಲ್ ಮಾಡ್ಬೇಕಾಗುತ್ತೆ. ನಾವು ಇವಾಗ ನಾಸಾಗೆ ನಾವು ಸುನೀತಾ ವಿಲಿಯಮ್ಸ್ ಅವ್ರನ್ನ ಕಳಿಸ್ಕೊಡಿ, ನಮಗೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಬೇಕು ಅಂತ ನಾವು ಕೇಳೋದು ತಪ್ಪಾಗುತ್ತೆ. ನಮಗೆ ಏನ್ ಟೆಕ್ನಿಕಲ್ ಇನ್ಫಾರ್ಮೇಶನ್ ಬೇಕಂದ್ರೂ ನಾವು ಏನು ಅಲ್ಲಿದು CEO ಅಂತ ಹೇಳ್ತೀವಿ, ಚೇರ್ಮನ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಚೇರ್ಮನ್ ಅಥವಾ ಡೈರೆಕ್ಟರ್ ಅಂತ ನಾವೇನ್ ಹೇಳ್ತೀವಿ, ಆ ಲೆವೆಲ್ ಅಲ್ಲಿ ನಾವು ಇಂಟ್ರಾಕ್ಷನ್ ಮಾಡ್ಕೊಂಡು ಆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ತಗೊಳ್ಬೇಕಾಗುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಡೈರೆಕ್ಟರ್ಸ್ ಅಂತ ಇರ್ತಾರೆ. ಇವಾಗ ಇಸ್ರೋದಲ್ಲಿ ನಾನು ಡೆಪ್ಯೂಟಿ ಡೈರೆಕ್ಟರ್, ನಾನು ನನ್ನ ಲೆವೆಲ್ ಅಲ್ಲಿ ಇಂಟ್ರಾಕ್ಷನ್ ಮಾಡ್ಕೊಂಡು ನನಗೆ ಬೇಕಾದಂತ ಇನ್ಫಾರ್ಮೇಶನ್, ಟೆಕ್ನಿಕಲ್ ಇನ್ಫಾರ್ಮೇಶನ್ ಅದು ಕ್ಲಾಸಿಫೈಡ್ ಇರಬಾರ್ದು. ನಾವು ಎರಡು ದೇಶಗಳಲ್ಲಿ ಒಪ್ಪಂದ ಇದೆ, ಯಾವ್ದು ಇನ್ಫಾರ್ಮೇಶನ್ ಕೊಡ್ಬೋದು, ಯಾವ್ದು ಇನ್ಫಾರ್ಮೇಶನ್ ಕೊಡಬಾರ್ದು, ನಾವು ಯಾವ್ದು ಕೊಡ್ಬೋದು, ಅವ್ರು ಯಾವ್ದು ಕೊಡ್ಬೋದು, ನಾವು ಒಪ್ಪಂದ ಇದೆ. ಆ ಒಪ್ಪಂದದ ಮೇರೆಗೆ ನಾವು ಯಾವಾಗ ಬೇಕಾದ್ರೂ ಇನ್ಫಾರ್ಮೇಶನ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಆದ್ರೆ ಒಂದು ಕಾಷನ್ ಏನಂತಂದ್ರೆ, ಕೆಲವುದು ಕ್ಲಾಸಿಫೈಡ್, ಕೆಲವುದು ಸೆನ್ಸಿಟಿವ್ ಇನ್ಫಾರ್ಮೇಶನ್, ಕೆಲವುದು ಅದೇ ಆ ದೇಶಕ್ಕೆ ಆದಂತ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಏನಿದೆ, ಅದು ಯಾವುದೇ ರೀತಿ ಯಾವುದೇ ಕಾರಣದಿಂದ ಯಾವುದೇ ದೇಶದವರು ಅದನ್ನ ಹೊರಗಡೆ ಕೊಡೋದಿಲ್ಲ. ಆದ್ರೆ ಸೈಂಟಿಫಿಕ್ ಮಿಷನ್, ಇವಾಗ ಚಂದ್ರಯಾನ, ಮಂಗಳಯಾನ ಆಯ್ತು, ಸೂರ್ಯಯಾನ ಆಯ್ತು, ಈಗ ಗಗನಯಾನ ಆಗ್ತಾ ಇದೆ, ಬೇಕಾದ್ರೆ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಆಗ್ತಾ ಇದೆ, ಆ ಡೇಟಾ ಎಲ್ಲ ಶೇರ್ ಮಾಡುವಂಥದ್ದು. ಮತ್ತೆ ಎವ್ರಿ ಲಾಂಚ್ ಆಗ್ಬೇಕಾದ್ರೆ ನಾವು ಗ್ರೌಂಡ್ ಸ್ಟೇಷನ್ ಯೂಸ್ ಮಾಡುವಂಥದ್ದು. ಯಾಕೆ ಯಾವ ಒಂದು ದೇಶ ಯಾವುದೇ ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ಬೇಕಾದ್ರೆ ಆ ದೇಶದಲ್ಲಿರೋ ಗ್ರೌಂಡ್ ಸ್ಟೇಷನ್ ಮಾತ್ರನೇ ಸಾಕಾಗಲ್ಲ. ಯಾಕಂದ್ರೆ ಸ್ಪೇಸ್ ಅಂತ ಹೋದ್ಮೇಲೆ ಅದು ನೋ ಮ್ಯಾನ್ ಲ್ಯಾಂಡ್ ಆಗುತ್ತೆ. ಅದು ಸ್ಪೇಸ್ ಅಲ್ಲಿ ಆ ಗ್ರೌಂಡ್ ಅಲ್ಲಿ ನೋಡಿದ್ರೆ ಬೇರೆ ದೇಶಕ್ಕೆ ಬರ್ಬೋದು. ಆವಾಗ ಅಲ್ಲಿರೋ ಆ ದೇಶದಲ್ಲಿರುವಂತ ಗ್ರೌಂಡ್ ಸ್ಟೇಷನ್ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಶ್ರೀಹರಿಕೋಟೆಯಿಂದ ಲಾಂಚ್ ಮಾಡ್ಬೇಕಾದ್ರೆ ಯುರೋಪ್ ನಲ್ಲಿ ಇರುವಂತ ಏನು ನೆದರ್ಲ್ಯಾಂಡ್ಸ್ ಅಲ್ಲಿ ಇರುವಂತ ಏನು ಗ್ರೌಂಡ್ ಸ್ಟೇಷನ್ ಇದೆ ಅದನ್ನ ಯೂಸ್ ಮಾಡ್ತೀವಿ. ಆಸ್ಟ್ರೇಲಿಯಾದಲ್ಲಿ ಇರೋ ಗ್ರೌಂಡ್ ಸ್ಟೇಷನ್ ಯೂಸ್ ಮಾಡ್ತೀವಿ. ಆಮೇಲೆ ಪೋರ್ಟ್ ಬ್ಲೇರ್ ಅಲ್ಲಿ ಇರೋ ಗ್ರೌಂಡ್ ಸ್ಟೇಷನ್ ಯೂಸ್ ಮಾಡ್ತೀವಿ. ಆಮೇಲೆ US ಅಲ್ಲಿ ಇರುವಂತ ನ್ಯಾಸಾ ಗ್ರೌಂಡ್ ಸ್ಟೇಷನ್ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಅಮೆರಿಕ ಆಗ್ಲಿ, ಯುರೋಪ್ ಆಗ್ಲಿ, ರಷ್ಯಾ ಆಗ್ಲಿ, ಅವ್ರ ಸ್ಯಾಟಲೈಟ್ ಲಾಂಚ್ ಮಾಡ್ಬೇಕಾದ್ರೆ ನಮ್ಮ ದೇಶದ ಮೇಲೆ ಅದು ಬಂದಾಗ ನಮ್ಮ ದೇಶದಲ್ಲಿ ಇರುವಂತ ಆಂಟೆನಾಗಳಿದೆ
ಅದನ್ನ ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಯೂಸ್ ಮಾಡುವಂತ ಒಂದು ಒಪ್ಪಂದ ಎಲ್ಲ ಈ ಸ್ಪೇಸ್ ಫೇರಿಂಗ್ ನೇಷನ್ಗಳಲ್ಲಿದೆ. ಆ ಒಂದು ಅರೇಂಜ್ಮೆಂಟ್ ಕಂಟಿನ್ಯೂ ಆಗುತ್ತೆ. ನಾವು ಎಮೋಷನ್ ನ ಸೆಪರೇಟ್ ಇಡಬೇಕು ಮತ್ತೆ ಅಫಿಷಿಯಲ್ ಆಕ್ಟಿವಿಟೀಸ್ ನ ಸೆಪರೇಟ್ ಇಡಬೇಕಾಗುತ್ತೆ. ಎಮೋಷನ್ ಬೇರೆ, ನಾವು ಅದನ್ನ ನಾವು ಅಫಿಷಿಯಲ್ ಆಕ್ಟಿವಿಟೀಸ್ಗೆ ಮಿಕ್ಸ್ ಅಪ್ ಮಾಡಬಾರ್ದು ಅನ್ನೋದೇ ನಮ್ಮ ಒಂದು ಅನಿಸಿಕೆ. ಎಸ್, ಹಾಗೆ ಕಾಂಟ್ರಾಕ್ಟರ್ ರೇಷಮ್ ಅವರೇ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ.